ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು ಹೆಲ್ದಿಯಾಗಿರೋಂಥ ಟೇಸ್ಟಿಯಾಗಿರೋಂಥ ಐಸ್ ಕ್ರೀಮನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಆ್ಯಡೆಡ್ ಶುಗರ್ ಆಗಲಿ ಕ್ರೀಮ್ ಆಗಲಿ ಇರೋದಿಲ್ಲ. ಭಾಳ ಸುಲಭವಾಗಿ ಮನೆಯಲ್ಲಿಯೇ ಮಾಡ್ಕೋಬೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ನಾನಿಲ್ಲಿ 1 ಮುಷ್ಟಿಯಷ್ಟು ಬಾದಾಮನ್ನು ಹಾಕ್ಕೊಂಡಿದ್ದೀನಿ, 1 ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ, 1 ಮುಷ್ಟಿಯಷ್ಟು ವಾಲ್ನಟ್ನ ಹಾಕ್ಕೊಂಡಿದ್ದೀನಿ, ಹಾಗೆ 1 ಮುಷ್ಟಿಯಷ್ಟು ಖರ್ಜೂರನ ಹಾಕ್ಕೊಂಡಿದ್ದೀನಿ. ಸೀಡ್ಲೆಸ್ ಖರ್ಜೂರ. ಇಲ್ಲಿ ಇದು ಮುಳುಗುವಷ್ಟು ಬೆಚ್ಚಗಿರುವ ಹಾಲನ್ನು ಹಾಕ್ತಾ ಇದ್ದೀನಿ. 20 ನಿಮಿಷ ಹೀಗೆ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಈ ಬಾದಾಮು, ಖರ್ಜೂರ, ಹಾಗೆ ಗೋಡಂಬಿ, ವಾಲ್ನಟ್ ಇದೆಲ್ಲ ಸ್ವಲ್ಪ ಮೆತ್ತಗಾಗತ್ತೆ. ನಾನು ಮಾಡೋ ಎಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಸಿಹಿಗಾಗಿ ನಾನಿಲ್ಲಿ ಖರ್ಜೂರ ಮಾತ್ರ ಹಾಕಿದ್ದೀನಿ. ಯಾವುದೇ ರೀತಿಯ ಸಕ್ಕರೆ ಆಗಲಿ ಜೇನುತುಪ್ಪ ಆಗಲಿ ನಾನು ಬಳಸಿಲ್ಲ. 20 ನಿಮಿಷ ಹಾಲಿನಲ್ಲಿ ಚೆನ್ನಾಗಿ ನೆಂದಿದೆ ನೋಡಿ. ತುಂಬ ಸುಲಭವಾಗಿ ಮನೆಯಲ್ಲಿಯೇ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಹಾಲಿನ ಸಮೇತ ಹಾಕಿ ರುಬ್ಕೊಳ್ಬೇಕು. ಹಾಗೆ ಇದಕ್ಕೆ 3 ಬಾಳೆಹಣ್ಣನ್ನು ಹಾಕೋಬೇಕಾಗತ್ತೆ. ಐಸ್ ಕ್ರೀಮ್ ತಿಂದ್ವಿ, ಕ್ಯಾಲರಿ ಜಾಸ್ತಿ ಆಯಿತು ಅಂತ ಭಯಬೇಡ. ಕ್ಯಾಲರಿ ಕಮ್ಮಿ ಇರುವಂಥ, ಹೆಲ್ತಿಗೆ ಒಳ್ಳೆಯದಾಗಿರುವಂಥ ಐಸ್ ಕ್ರೀಮ್ ಇದು. ಬಾಳೆಹಣ್ಣನ್ನೆಲ್ಲ ಹಾಕ್ಕೊಂಡಾಯ್ತು, ರುಬ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಇಷ್ಟು ನೈಸ್ ಪೇಸ್ಟ್ ಆಗಬೇಕು. ಇದಕ್ಕೆ 1 ಟೇಬಲ್ ಸ್ಪೂನು ನಾನು ಕೋಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಮತ್ತೆ ಇದು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ಕಲರ್ ಚಾಕ್ಲೇಟ್ ಕಲರ್ ಆಗಿದೆ. ನೀವು ಇದಕ್ಕೆ ಬನಾನಾ ಚಾಕ್ಲೇಟ್ ಐಸ್ ಕ್ರೀಮ್ ಅಂತನಾದ್ರು ಹೇಳ್ಬೋದು. ಒಂದು ಬಾಕ್ಸ್ನಲ್ಲಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಒಂದು 6 ಗಂಟೆ ಇಟ್ಟರೆ ಸಾಕು. ತುಂಬ ಫ್ರೀಸ್ ಆಗೋ ಅವಶ್ಯಕತೆ ಇಲ್ಲ. ಐಸ್ ಕ್ರೀಮ್ ರೆಡಿ ಆಗುತ್ತೆ. ಒಂದ್ಸರಿ ಟ್ಯಾಪ್ ಮಾಡಬೇಕು, ಕ್ಲೀನಾಗಿ ಸೆಟ್ ಆಗುತ್ತೆ ಆವಾಗ. ಮೇಲ್ಗಡೆ ನಾನು ಸ್ವಲ್ಪ ಗೋಡಂಬಿ ಪುಡಿಯನ್ನು ಉದುರಿಸ್ತಾ ಇದ್ದೀನಿ. ಆಪ್ಷನಲ್ಲು, ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ನೋಡಿ, 6 ಗಂಟೆ ಆಗಿದೆ. ಈಗ ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ರೀಮ್ ಅಂತ ಅಂದು. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲೂ ನಿಮಗೆ ಸ್ವೀಟ್ ಕಮ್ಮಿ ಆಯಿತು ಅಂತ ಅನಿಸಲ್ಲ. ಚಾಕ್ಲೇಟ್ ಐಸ್ ಕ್ರೀಮ್ ಇದ್ದಾಗೆ ಇರುತ್ತೆ ನೋಡಿ. ಐಸ್ ಕ್ರೀಮ್ ಸ್ಕೂಪಲ್ಲಿ ತೆಗೆದ್ರೆ ಎಷ್ಟು ಈಸಿಯಾಗಿ ಬರ್ತಾ ಇದೆ. 6 ಗಂಟೆಗೆ ಇಟ್ಟರೆ ಸಾಕು, ಈ ಹದದಲ್ಲಿ ಬರುತ್ತೆ ಐಸ್ ಕ್ರೀಮು. ಬನ್ನಿ ಸರ್ವಿಂಗ್ ಬೌಲಿಗೆ ಹಾಕೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿಯೇ ಐಸ್ ಕ್ರೀಮನ್ನು ಮಾಡ್ಕೋಬೋದು ಅಂತ ಅಂದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.